ಯಡಿಯೂರಪ್ಪ ಇಲ್ಲ ಅಂತಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡರು ಇಲ್ಲ ಅಂತಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲ. ಪವರ್ ಶೇರಿಂಗ್ ಆಗಲ್ವಾ? ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗದೇ ಇಲ್ವಾ? ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದಲೂ ಕೂಡ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯ ಅವರ ಆಪ್ತರು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿಬೇಕು, ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಆಪ್ತರು, ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರು ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಬಾರಿ ಸಿಎಂ ಆಗಬೇಕು ಹೀಗಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರುವಂತಹ ಶಾಸಕರು ಒಂದಲ್ಲ ಒಂದು ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ಬರ್ತಲೇ ಇದ್ದಾರೆ. ಇದರ ನಡುವೆ ಬಿಹಾರ ಚುನಾವಣೆ ಕೂಡ ಇತ್ತು. ಬಿಹಾರ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ. ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು NDA ಪಕ್ಷ ಹಿಡಿತಾ ಇರುವಂತಹದ್ದು. ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲನ್ನು ಅನುಭವಿಸಿರುವಂತಹದ್ದು. ಅಂದರೆ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಬಿಹಾರ ಎಲೆಕ್ಷನ್ನಲ್ಲಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ಗೆ ಏನಾದರೂ ಬಹುಮತ ಏನಾದರೂ ಬಂದಿದ್ದರೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಅಂತೂ ಖಂಡಿತವಾಗ್ಲೂ ಆಗ್ತಾಯಿತ್ತು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯ ಅವರನ್ನು ಎದುರಾಕೊಳ್ಳೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ವಾತಾವರಣ ಬಿಹಾರ ಚುನಾವಣೆ ಮೂಲಕ ಸಿಕ್ಕಿರುವಂತಹದ್ದು. ಹಾಗಾದರೆ ಪವರ್ ಶೇರಿಂಗ್ ಆಗಲ್ವಾ? ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರಾ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗದೇ ಇಲ್ವಾ? ಗೊತ್ತಿಲ್ಲ, ಮುಂದೆ ಏನು ಬೇಕಾದರೂ ಆಗ್ಬೋದು. ಆದರೆ ಇವತ್ತು ರಾಜಣ್ಣ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಒಂದು ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕಾಂಗ್ರೆಸ್ನ ಹಿರಿಯ ನಾಯಕರು ಇವರ ಮಾತಿಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾದರೆ ರಾಜಣ್ಣ ಏನು ಹೇಳಿದ್ರು? ಸಿದ್ದರಾಮಯ್ಯವ್ರ ಬಗ್ಗೆ ಏನು ಹೇಳಿದ್ರು? ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಹೇಳಿದ್ರು? BJP ಪಕ್ಷದ ಬಗ್ಗೆ ಏನು ಹೇಳಿದ್ರು? JDS ಪಕ್ಷದ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ನೋಡೋದಾದ್ರೆ, ಚಾಮರಾಜನಗರದಲ್ಲಿ ರಾಜಣ್ಣವರು 3 ವಾಕ್ಯಗಳನ್ನು ಹೇಳಿರುವಂಥದ್ದು. JDS ಪಕ್ಷ, ದೇವೇಗೌಡರು ಇಲ್ಲ ಅಂತಂತಂದರೆ JDS ಪಕ್ಷ ಖಂಡಿತವಾಗ್ಲೂ ಇಲ್ಲ. ಖಂಡಿತ ಆ ಮಾತನ್ನು ಒಂದು ಲೆಕ್ಕದಲ್ಲಿ ಒಪ್ಪಬಹುದು. ಯಾಕೆಂತಂದರೆ ತಳಮಟ್ಟದಿಂದ JDS ಪಕ್ಷವನ್ನು ಕಟ್ಟಿದಂತಹ ಒಂದು ಕೀರ್ತಿ ಯಾರಿಗಾದರೂ ಇದೆ ಅಂತಂದರೆ ಅದು ದೇವೇಗೌಡರಿಗೆ ಮಾತ್ರ ಸಾಧ್ಯ. ದೇವೇಗೌಡರು ಮಾತ್ರ JDS ಪಕ್ಷವನ್ನು ತಳಮಟ್ಟದಿಂದ, ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷವನ್ನು ಕಟ್ಟಿದ್ದಾರೆ. ರಾಜಣ್ಣ ಅವರು ಹೇಳಿರುವಂತಹ ಮಾತಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನೊಂದು ಮಾತು ಕೂಡ ಹೇಳಿದರು. BJP ಪಕ್ಷ ಅಂದರೆ ಕರ್ನಾಟಕದಲ್ಲಿ BJP ಪಕ್ಷ ಇರುವುದು ಯಡಿಯೂರಪ್ಪ ಅವರಿಂದ ಮಾತ್ರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಒಂದು ಲೆಕ್ಕದಲ್ಲಿ ಅದನ್ನು ಕೂಡ ಒಂದು 50-50 ಆವರೇಜಲ್ಲಿ ಒಪ್ಕೊಳ್ಬೋದು. ಅಂದರೆ ಈಗ ಆ ಪರಿಸ್ಥಿತಿ ಇಲ್ಲ, ಹಿಂದೆ ಆ ಪರಿಸ್ಥಿತಿ ಖಂಡಿತವಾಗ್ಲೂ ಇತ್ತು. ಯಡಿಯೂರಪ್ಪ ಅವರು ಕರ್ನಾಟಕದ ಮಾಸ್ ಲೀಡರ್, BJPಯ ಒಬ್ಬ ದಂತಕತೆ, BJPಯ ಒಬ್ಬ ಕಟ್ಟಾಳು, BJPಯ ಒಬ್ಬ ಹಿರಿಯ ನಾಯಕ, ಅದರಲ್ಲಿ
ಎರಡು ಮಾತಿಲ್ಲ. ಆದರೆ ಈಗ ಅದೇ ವಾತಾವರಣ ಬಿ ಜೆ ಪಿಯಲ್ಲಿ ಇದೆ ಅಂತಂತಂದರೆ ಬಿ ಜೆ ಪಿ ಪಕ್ಷದ ಮುಖಂಡರುಗಳೇ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಇತ್ತು ಖಂಡಿತವಾಗ್ಲೂ ಯಡಿಯೂರಪ್ಪ ಒಬ್ಬ ಮಾಸ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಅಂದರೆ ಅವರಿಗೆ ಅವರದ್ದೇ ಆದಂತಹ ಒಂದು ದೊಡ್ಡ ಮಟ್ಟದ ಒಂದು ಸಮುದಾಯ ಕೂಡ ಇದೆ. ಆ ಸಮುದಾಯದ ಬಹುತೇಕ ಎಲ್ಲರೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಓಟನ್ನು ಕೂಡ ಹಾಕ್ತಾಯಿದ್ರು. ಅದರಲ್ಲೂ ಕೂಡ ಯಡಿಯೂರಪ್ಪ ಅವರ ಮಾತನ್ನು ಕೇಳಿದ್ರೆ ಮುಗಿದೋಯ್ತು. ಯಡಿಯೂರಪ್ಪ ಅವರು ಇಲ್ಲ ಈ ರೀತಿ ಮಾಡಿ ಅಂತಂತ ಏನಾದರೂ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗ್ತಾಯಿತ್ತು. ಆದರೆ ಈಗ ಆ ರೀತಿಯಾದಂತಹ ಒಂದು ವಾತಾವರಣ ಖಂಡಿತವಾಗ್ಲೂ ಇಲ್ಲ. ಯಾಕೆಂತಂದರೆ ನೀವು ನೋಡ್ತಾ ಇರ್ಬೋದು, ಕಳೆದ 1.5-2 ತಿಂಗಳಿಂದಲೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗಬೇಕು ಅಂತೇಳಿ ಅವರ ಕಾರ್ಯಕರ್ತರೇ, ಅವರ ಶಾಸಕರೇ, ಅವರ ಮುಖಂಡರೇ ಒಂದಲ್ಲ ಒಂದು ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂತಹದ್ದು. ಮುಂಬರುವಂತಹ ದಿನಗಳಲ್ಲಿ ಬಿ ವೈ ವಿಜಯೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ಅಚ್ಚರಿ ಇಲ್ಲ. ಅಂತಹ ಒಂದು ಪರಿಸ್ಥಿತಿ ಖಂಡಿತವಾಗ್ಲೂ ಇದೆ. ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕೆಂತಂದರೆ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಅಂತಲೇ ಎಲ್ಲ ಹಿರಿಯ ನಾಯಕರನ್ನು, ಹಿರಿಯ ಮುಖಂಡರನ್ನು, ಬಿ ಜೆ ಪಿಯ ಹಿರಿಯ ಮುಖಂಡರನ್ನು, ಅಂದರೆ ವಿಜಯೇಂದ್ರ ಅವರ ಜೊತೆ ಯಾರ್ಯಾರು ಮುನಿಸ್ಕೊಂಡಿದ್ರೋ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಬಿ ವೈ ವಿಜಯೇಂದ್ರ ಅವರು ಕೂಡ ಮಾಡ್ತಿರುವಂತಹದ್ದು. ಆದರೆ ಮತ್ತೊಂದು ಮಾತನ್ನು ಕೂಡ ರಾಜಣ್ಣ ಅವರು ಹೇಳಿರುವಂಥದ್ದು ಏನು ಗೊತ್ತಾ? ಯಡಿಯೂರಪ್ಪ ಇಲ್ಲ ಅಂತಂದರೆ ಬಿ ಜೆ ಪಿ ಇಲ್ಲ, ದೇವೇಗೌಡರು ಇಲ್ಲ ಅಂತಂದರೆ ಜೆ ಡಿ ಎಸ್ ಇಲ್ಲ. ಮತ್ತೊಂದು ಏನಪ್ಪ ಅಂತಂದರೆ ಸಿದ್ದರಾಮಯ್ಯ ಇಲ್ಲ ಅಂತಂದರೆ ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋ ಒಂದು ಮಾತನ್ನು ಖಂಡ ತುಂಡುವಾಗಿ ಹೇಳಿದ್ದಾರೆ. ಈ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಮಾತನ್ನು ಒಪ್ತಾರ? ಏಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ನಿನ್ನೆ ಮೊನ್ನೆ ಬಂದಂತಹ ಒಂದು ಪಕ್ಷ ಅಲ್ಲ, ಸುಮಾರು 50-60 ವರ್ಷಗಳ ಇತಿಹಾಸ ಇದೆ. ಆಗ ಸಿದ್ದರಾಮಯ್ಯನೇ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಬಂದಿರೋದು ಅದು ಕೂಡ ಜೆ ಡಿ ಎಸ್ ಪಕ್ಷದಿಂದ ಬಂದಿರುವಂತಹದ್ದು. ಏನು ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಲ್ಲ. ಜೆ ಡಿ ಎಸ್ ಪಕ್ಷದಲ್ಲಿ ಅವ್ರನ್ನ ಹೊರಗೆ ಹಾಕಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ ಪಕ್ಷದ ಕದವನ್ನು ತಟ್ಟಿದ್ರು. ಕಾಂಗ್ರೆಸ್ ಪಕ್ಷ ಕೂಡ ಅವರಿಗೆ ಏನೆಲ್ಲ ಕೊಡಬೇಕೋ ಅದೆಲ್ಲವನ್ನು ಕೂಡ ಕೊಟ್ಟಿದೆ. 2 ಬಾರಿ ಮುಖ್ಯಮಂತ್ರಿ ಮಾಡಿದೆ. ಆದರೆ ರಾಜಣ್ಣ ಅವರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ನಿಜಕ್ಕೂ ರಾಜ್ಯ ರಾಜಕಾರಣ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡುವಂತಹ ಸ್ಟೇಟ್ಮೆಂಟು. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಇದ್ದಾರೆ. ಸಿದ್ದರಾಮಯ್ಯ ಬಂದಿರುವಂತಹದ್ದು ಕೇವಲ 12-13 ವರ್ಷ ಆಗಿರಬೇಕು, ಇಲ್ಲ ಒಂದು 10 ವರ್ಷ ಆಗಿರಬೇಕು. 5 ವರ್ಷ ಕಂಪ್ಲೀಟಾಗಿ ಸಿ ಎಮ್ ಆಗಿ ಅನುಭವಿಸಿದ್ರು. ಈಗ 2.5 ವರ್ಷ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದು 2.5-3 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರ್ಬೋದು. ಒಟ್ಟು ಅಮ್ಮಮ್ಮ ಅಂತಂದರೆ 10 ವರ್ಷ ಆಗಿದೆ. ಕೇವಲ 10 ವರ್ಷದಿಂದ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಮೇಲೆ ನಿಂತಿದೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ರಾಜಣ್ಣ ಅವರೇ? ರಾಜಣ್ಣ ಅವರ ಮಾತನ್ನು ಅವರು ಯಾವ ಅರ್ಥದಲ್ಲಿ ಹೇಳಿದರೆ ಗೊತ್ತಿಲ್ಲ. ಯಾಕೆಂತಂದರೆ ಒಂದು ಅರ್ಥದಲ್ಲಿ ಅಂದರೆ ಅವ್ರು ಹೇಳಿರೋ ಪ್ರಕಾರ ಸಿದ್ದರಾಮಯ್ಯ ಅವರ ಪರವಾಗಿ ಒಂದು 100 ಜನ ಶಾಸಕರಿದ್ದಾರೆ, ಅಥವಾ ಒಂದು 70-80 ಜನ ಶಾಸಕರಿದ್ದಾರೆ. ಅವ್ರ ಪರವಾಗಿ ಅವ್ರೇನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಆ ರೀತಿಯಾದಂತಹ ಒಂದು ಇಂಟೆನ್ಷನ್ ಇತ್ತು ಅಂತಂದರೆ ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಬೇರೆ ರೀತಿಯಾದಂತಹ ಒಂದು ಬದಲಾವಣೆ ಖಂಡಿತವಾಗಲೂ ಹಾಗೆ ಆಗುತ್ತೆ. ನೀವು ಸಿದ್ದರಾಮಯ್ಯ ಅವರ ಪರವಾಗಿರ್ರಿ, ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿ, ತಪ್ಪೇನಿಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ವರ್ಚಸ್ಸಿರುವಂತಹ ನಾಯಕ, ಅದರಲ್ಲಿಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಮೇಲೆ ನಿಂತಿದೆ ಅನ್ನೋದಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಬಾಲಿಶ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ.
ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಸೊ ಇಂತಹ ಒಂದು ಪಕ್ಷವನ್ನು ಕೇವಲ ಒಬ್ಬ ವ್ಯಕ್ತಿಗೆ ನೀವು ಕಂಪೇರ್ ಮಾಡಿದ್ರೆ ಅದು ಹೇಗೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ. ಅಂದರೆ ಇದು ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಸಾರ್ವಜನಿಕರ ಪ್ರಶ್ನೆ, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರು ಮಟ್ಟದಿಂದ ದುಡಿದಿರ್ತಾರಲ್ಲ ಕಾರ್ಯಕರ್ತರು, ಅವರ ಪ್ರಶ್ನೆ. ಸೊ ಈ ಒಂದು ಮಾತನ್ನು ಮುಂದಿನ ದಿನಗಳಲ್ಲಿ ಹೇಗೆ ರಿಸೀವ್ ಮಾಡ್ಕೊತಾರೋ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು. ಸೊ ಹಾಗಾಗಿ ಈ ಸಬ್ಜೆಕ್ಟ್ ಇವತ್ತು ನಾನು ಯಾಕೆ ತಗೊಂಡೆ ಅಂತಂತಂದರೆ, ರಾಜಣ್ಣ ಅವರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟು ನಿಜಕ್ಕೂ ನನಗೂ ಒಂದು ಸ್ವಲ್ಪ ಬಾಲಿಶ ಅನಿಸ್ಬಿಡ್ತು. ಸಿದ್ದರಾಮಯ್ಯ ಒಬ್ಬರೇನಾಗರೆ, ಸಿದ್ದರಾಮಯ್ಯ 5 ವರ್ಷ CM ಆಗಿದ್ದಂತಹ ಸಂದರ್ಭದಲ್ಲಿ, ನೆಕ್ಸ್ಟ್ ಟರ್ಮ್ ಎಲೆಕ್ಷನ್ ಎದುರಿಸಿದಂತಹ ಸಂದರ್ಭದಲ್ಲಿ 75 ಸೀಟನ್ನು ತೊಗೊಂಡ್ರು, 71 72 ಸೀಟು ತೊಗೊಂಡ್ರು. ಯಾಕೆ ಮೆಜಾರಿಟಿ ತೊಗೊಂಡ್ಲಿಲ್ಲ ಹಾಗಾರೆ? ಸಿದ್ದರಾಮಯ್ಯ ಅವರೇ ಆಗಿದ್ದರೆ, ಸಿದ್ದರಾಮಯ್ಯ ಅವರು ನೋಡ್ಕೊಂಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಜನ ಏನಾದರೂ ಓಟ್ ಹಾಕಿದ್ರೆ ಅವತ್ತು ಕೂಡ ಫುಲ್ ಮೆಜಾರಿಟಿ ಬರ್ಬೋದಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಸೊ ಇಂತಹ ವಿಚಾರಗಳ ಬಗ್ಗೆ ರಾಜಣ್ಣ ಅವರು ಕೊಟ್ಟಿರುವಂತಹ ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಥವಾ ಅದರ ಒಂದು ಇತಿಹಾಸದ ಬಗ್ಗೆ ಅಟ್ಲೀಸ್ಟ್ ರಾಜಣ್ಣ ಅವರು ಕೂಡ ಅರ್ಥಕೊಂಡು ಮಾತಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ, ಜನರ ಅನಿಸಿಕೆ. ಎಸ್, ಇದು ಈ ಕ್ಷಣದ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.